ಇಲ್ಲಿ 1 ಕಪ್ ಅವಲಕ್ಕಿಗೆ 3 ಕಪ್ ರವೆ, ಚಿರೋಟಿ ರವೆ ತಗೊಂಡಿದ್ದೀನಿ. ಅವಲಕ್ಕಿನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು 2 ಸರಿ ವಾಶ್ ಮಾಡಿಟ್ಕೊಳ್ತೇನೆ. ಈಗ ಇದಕ್ಕೇ ರವೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನೆನೆಸಿಕ್ಕೋಬೇಕು. ಇದನ್ನು ಒಂದು ಅರ್ಧ ಗಂಟೆಯಿಂದ 1 ಗಂಟೆ ನೆನಿಬೇಕು ಇದು. ಈಗ ಇದು ನೆಂದಿದೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು. ಇದನ್ನು ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ದೋಸೆ ಹಾಕ್ಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ. ಎಣ್ಣೆ ಹಾಕ್ತಿದ್ರು ಚೆನ್ನಾಗಿ ಬರುತ್ತೆ ಇದು. ಇನ್ನೊಂದು ದೋಸೆ ಹಾಕ್ಕೊಳ್ತೇನೆ. ನೋಡಿ ದೋಸೆ ಎಷ್ಟು ಸ್ಮೂತಾಗಿ ಎಷ್ಟು ತೆಳ್ಳಗೆ ಬಂದಿದ್ದಾವೆ. ವೆಜಿಟೇಬಲ್ ಕುರ್ಮಾ ಮಾಡುವ ವಿಧಾನ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ನೋಡಿ ನನ್ನ ಚಾನಲ್